ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಬಗ್ಗೆ, ಅದರ ವಿಶ್ಲೇಷಣೆ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಮೊದಲ ಎಪಿಸೋಡ್ನಲ್ಲಿ ಮೊದಲ 10 ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈಗ ಪ್ರಶ್ನೆ ಸಂಖ್ಯೆ 11ರಿಂದ ನಿಮಗೆ ಮುಂದುವರಿಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು. ಪ್ರಶ್ನೆ ಹೀಗಿದೆ: 2x - 3 × x + 5 0 ವರ್ಗ ಸಮೀಕರಣದ ಒಂದು ಮೂಲವು -5 ಆದಾಗ ಅದರ ಮತ್ತೊಂದು ಮೂಲವನ್ನು ಕಂಡುಹಿಡಿಯಬೇಕಾಗುತ್ತೆ ನಾವು. The question is like this: one root of the quadratic equation is 2x - 3 into x + 5 which is equal to 0 is -5. Here one of the root of the equation is given, that is -5. Then we have to find the other root of the equation. Now let us write the equation ಹೀಗಿದೆ: 2x - 3 into x + 5 is equal to 0 ಇದೆ. ವರ್ಗ ಸಮೀಕರಣದ ಒಂದು ಮೂಲವು -5 ಆಗಿದೆಯಂತೆ. ಒನ್ ಆಫ್ ದಿ ರೂಟ್ ಇಸ್ -5 ಅಂತೆ. ಆ -5 ಯಾವುದರಿಂದ ಬಂದಿರೋದು ಅಂತ ಹೇಳಿದ್ರೆ ಇದರಿಂದ. ನಿಮಗೆಲ್ಲ ಗೊತ್ತಿದೆ ಮಕ್ಕಳ, ನಾವು ವರ್ಗ ಸಮೀಕರಣವನ್ನು ಕಂಡುಹಿಡಿಬೇಕಾದ್ರೆ, ಅದರ ಮೂಲಗಳನ್ನು ಕಂಡುಹಿಡಿಬೇಕಾದ್ರೆ ನಾವು ಹೀಗೆ ಬರ್ಕೊಳ್ತೀವಿ: x + 5 is equal to 0 ಅಂತ. We are going to equate x + 5 with respect to 0 and 2x - 3 with respect to 0. That I have written. So ಇದು x is equal to -5 ಬರುತ್ತೆ. So already answer is given. This one is the answer. But ನಮಗಿಲ್ಲಿ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು ಇದು ಆಲ್ರೆಡಿ ಕೊಟ್ಟಿರೋದ್ರಿಂದ we need not to go for this. ನಾವು ಇದನ್ನು ನೋಡೋಣ. 2x - 3 is equal to 0. 2x is equal to, ಇದನ್ನ ಬಲಭಾಗಕ್ಕೆ ತೆಗೆದುಕೊಂಡು ಹೋದರೆ +3 ಆಗುತ್ತೆ. Therefore x is equal to 3/2 ಆಗುತ್ತೆ. So now this is the answer for this. One of the root -5 ಆಯಿತು ಅಂದರೆ the other root is x is equal to 3/2. ಸೊ ಎಲ್ಲಿ ಇದೆ ಆ ಆಪ್ಷನ್ ಅನ್ನು ನೋಡೋಣ. ಎ ಆಪ್ಷನ್ ಅಲ್ಲಿ 5 ಅಂತ ಕೊಟ್ಟಿದ್ದಾರೆ. ಬಿ ಒಂದು ಆಪ್ಷನ್ ಅಲ್ಲಿ -3/2 ಅಂತ ಕೊಟ್ಟಿದ್ದಾರೆ. ಸಿ ಆಪ್ಷನ್ ಅಲ್ಲಿ 3/2 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಡಿ ಆಪ್ಷನ್ ಅಲ್ಲಿ 2/3 ಅಂತ ಕೊಟ್ಟಿದ್ದಾರೆ. ಲುಕ್ ಅಟ್ ದ ಆನ್ಸರ್. x is equal to 3/2 ಬಂದಿದೆ. ಆ 3/2 ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ನಲ್ಲಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ ಹೀಗಿದೆ. ಪ್ರಶ್ನೆಯನ್ನು ನೋಡ್ತಾ ಇದ್ರಿ. x² - 2x + 1 is equal to 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದ ನೇಚರ್ ಆಫ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಪ್ರಶ್ನೆ ಹೀಗಿದೆ: x² - 2x + 1 is equal to 0. Write the standard form of the quadratic equation: ax² + bx + c is equal to 0. Now find the values of a, that is 1, ನಿಮಗೆ ಗೊತ್ತಿದೆ. b is -2, then c is equal to 1. Then we have to use the formula d² - 4ac to find the nature of the roots of the quadratic equation. So d² - 4ac means -2 whole square -4 into 1 into 1. So here -2 into -2 is +4, -4 into 1 4, again 4 ones are 4. So +4 - 4 they are going to get cancelled. So here delta or b² - 4ac is equal to 0. Then if the b² - 4ac is equal to 0, you know that roots are real and equal. ಆಗಿದ್ರೆ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡೋಣ. ಆಪ್ಷನ್ ಎ ಕೊಟ್ಟಿದ್ದಾರೆ ರಿಯಲ್ ಅಂಡ್ ಈಕ್ವಲ್. ಆಪ್ಷನ್ ಬಿ ಕೊಟ್ಟಿದ್ದಾರೆ ರಿಯಲ್, ರ್ಯಾಷನಲ್ ಅಂಡ್ ಡಿಸ್ಟಿಂಕ್ಟ್. ಆಪ್ಷನ್ ಸಿ ಕೊಟ್ಟಿದ್ದಾರೆ ರಿಯಲ್, ಇರ್ಯಾಷನಲ್ ಅಂಡ್ ಡಿಸ್ಟಿಂಕ್ಟ್. ಆಪ್ಷನ್ ಡಿ ಕೊಟ್ಟಿದ್ದಾರೆ ಕಾಂಪ್ಲೆಕ್ಸ್ ಅಂತ. ಸೊ ಹಾಗಾಗಿ ನಮಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸಿನ್ಸ್ b² - 4ac is equal to 0 ಅಂದರೆ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಂತ ಕನ್ನಡದಲ್ಲಿ ನೀವು ಉತ್ತರವನ್ನು ಆಯ್ಕೆ ಮಾಡಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆ ನಿಮಗೆ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು, ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆನೇ ಆಗಿದೆ. ಪ್ರಶ್ನೆ ಹೀಗಿದೆ: 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತವು 394. ಈ ಹೇಳಿಕೆಯನ್ನು ಗಣಿತ ಸಮೀಕರಣದ ರೂಪದಲ್ಲಿ ಬರೆದಾಗ. The question is like this: the sum of the squares of 2 consecutive odd number is 394. The mathematical equation for the above statement is ಅಂತ ಕೊಟ್ಟಿದ್ದಾರೆ. ನಿಮಗೆ ಆಡ್ ನಂಬರ್ಸ್ಗಳು ಯಾವ್ಯಾವುದು ಅಂತ ಗೊತ್ತಿದೆ. ಸೊ 1 3 5 7 ಡ್ಯಾಶ್ ಡ್ಯಾಶ್.
ಇಲ್ಲಿ ಕ್ರಮಾನುಗತ ಆಡ್ ನಂಬರ್ಸ್ ಅಂತ ಹೇಳಿದ್ರೆ ಅಥವಾ ಬೆಸ ಸಂಖ್ಯೆಗಳು ಅಂತ ಹೇಳಿದ್ರೆ 1 and 3 ಆಗುತ್ತೆ, ಅಥವಾ 3 and 5 ಆಗುತ್ತೆ, ಅಥವಾ 5 and 7 ಆಗುತ್ತೆ. ಇದನ್ನ ಮ್ಯಾಥಮೆಟಿಕಲಿ ಒಂದು ಕ್ರಮಾನುಗತ ಸಂಖ್ಯೆ x ಅಂತ ತೆಗೆದುಕೊಂಡು ಇನ್ನೊಂದನ್ನ x+2 ಅಂತ ತೆಗೆದುಕೊಳ್ತೀವಿ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ x ವ್ಯಾಲ್ಯೂ 1 ಆಗುತ್ತೆ, ಸೊ 3 ಬರಬೇಕು ಅಂತ ಹೇಳಿದ್ರೆ ದೇರ್ ಶುಡ್ ಬಿ 2. ಸೊ ಹಾಗಾಗಿ 1 + 2 3 ಆಗುತ್ತೆ. ಹಾಗಾಗಿ ಎರಡು ಕ್ರಮಾನುಗತ ಸಂಖ್ಯೆಗಳನ್ನ ನಾವು ಹೇಳಿಕೆ ರೂಪದಲ್ಲಿ ಬರೀಬೇಕು ಅಂತಂದ್ರೆ ದೇ ಆರ್ x and x+2. ಇಲ್ಲಿ ವರ್ಗಗಳ ಮೊತ್ತ ಅಂತ ಕೊಟ್ಟಿದ್ದಾರೆ, ದಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಟು ಕಾನ್ಸಿಕ್ಯೂಟಿವ್ ನಂಬರ್ ಅಂತ. ಸೊ ಹಾಗಿದ್ರೆ x² + x+2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394. ಈ ಒಂದು ಹೇಳಿಕೆ ಯಾವ ಆಪ್ಷನ್ ಅಲ್ಲಿ ಇದೆ ಅನ್ನೋದನ್ನ ನೋಡೋಣ. ಆಪ್ಷನ್ ಎ ನಲ್ಲಿ x² + x+1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394 ಅಂತ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಅಲ್ಲಿ x² + x+2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394 ಅಂತ ಕೊಟ್ಟಿದ್ದಾರೆ. x+1 ಹೋಲ್ ಸ್ಕ್ವೇರ್ + x+2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394 ಅಂತ ಕೊಟ್ಟಿದ್ದಾರೆ. ದೆನ್ x+2 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂತ ಆಪ್ಷನ್ ಬಿ ಆಗಿದೆ. ಸೊ ಬಿ x² + x+2 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 394 ಇಸ್ ದ ಕರೆಕ್ಟ್ ಆಪ್ಷನ್ ಆಗಿದೆ. ಅರ್ಥ ಆಯ್ತು ಅಲ್ವಾ ಮಕ್ಕಳು? ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ 14ನೇ ಪ್ರಶ್ನೆಯನ್ನು ನೋಡೋಣ. ಇದು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಎ ಬಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಅಂಡ್ ಎ ಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ sin 90 minus theta. ಸೊ ಚಿತ್ರನ ಅವರೇ ಕೊಟ್ಬಿಟ್ಟಿದ್ದಾರೆ. ಚಿತ್ರ ಕೊಟ್ಟಿದ್ದಾರೆ. ಎ ಬಿ ಸಿ ಇದು 6 ಸೆಂಟಿಮೀಟರ್ ಆಗುತ್ತೆ, ಇದು 8 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್ ಆಗಿದೆ. ಮಕ್ಕಳೇ ಇಲ್ಲಿ sin 90 minus ಥೀಟಾದ ಬೆಲೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಹುಡುಗ್ರೆ, sin 90 minus theta ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆಯಲ್ಲ, ಹಾಗಾಗಿ sin 90 minus theta ಏನಾಗುತ್ತೆ, cos theta ಆಗುತ್ತೆ. cos theta ಅಂದ್ರೇನು ಅಂತ ಗೊತ್ತಿದೆ. ಅದರ ಬಾಹುಗಳ ಅನುಪಾತ ಹೇಗಿರುತ್ತೆ, adjacent ADJ, adjacent side by hypotenuse, ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅನ್ನೋದಾಗುತ್ತೆ. ಸೊ ಇಲ್ಲಿ ಯಾವ್ದು adjacent ಸೈಡು hypotenuse ಅಂದ್ರೆ ಇದು adjacent ಸೈಡು, ಇದು hypotenuse, ಇದು ಆಪೋಸಿಟ್ ಸೈಡು. ಹಾಗಿದ್ರೆ adjacent ಸೈಡ್ ಯಾವುದು, ಪಾರ್ಶ್ವಬಾಹು 8 ಸೆಂಟಿಮೀಟರ್ ಇದೆ, ವಿಕರ್ಣ 10 ಸೆಂಟಿಮೀಟರ್ ಇದೆ. therefore cos theta ದ ಬೆಲೆ 8/10 ಆಗುತ್ತೆ, ಅಥವಾ sin 90 minus theta ದ ಬೆಲೆ is equal to 8/10 ಆಗುತ್ತೆ. ಈ ಒಂದು ಉತ್ತರ ಆಯ್ಕೆಗಳಲ್ಲಿ ಡಿ ನಲ್ಲಿ ಕೊಟ್ಟಿದ್ದಾರೆ 8/10. ಮಕ್ಕಳೇ ಹಾಗೆ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. 15ನೇ ಪ್ರಶ್ನೆ. The question is like this: if 2 sin 2 theta is equal to √3, 2 sin 2 theta is equal to √3, then we have to calculate that theta. So for that we have to write like this: sin 2 theta is equal to √3/2. Take this one to the right hand side. Sin 2 theta is equal to, it is the value of sin 60 degree. Sin 60 degree is √3/2. Therefore sin and sin going to be get cancelled. 2 theta is equal to 60 degree. Therefore theta is equal to 60/2. 2 30s are. Therefore theta is equal to 30 degree. So this is the answer for the question. Therefore 4 options are given for the question. A is 90 degree, B is 60 degree, C is 30 degree and D is 45 degree. So for this C 30 degree will be the correct answer. Now let us move on to the next question. Question number 16. ಮಕ್ಕಳೇ 16ನೇ ಪ್ರಶ್ನೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಿದ್ದು. ಪ್ರಶ್ನೆ ಏನು ಅಂತ ನೋಡೋಣ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಸಿ ಯು ವೃತ್ತ ಸ್ಪರ್ಶಕ ಎ ಸ್ಪರ್ಶ ಬಿಂದು OC is equal to 4 cm and angle ACO is equal to 30 degree ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಅಂತ ಕೊಟ್ಟಿದ್ದಾರೆ. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ √3, ಬಿ 4√3, ಸಿ 2 ಅಂಡ್ ಡಿ 3 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ನೋಡೋಣ. O, A, C,
ಸಿ ಇಟ್ ಈಸ್ 30 ಡಿಗ್ರಿ. ನಮಗೆ ಪ್ರಶ್ನೆಯನ್ನ ನೋಡ್ತಿದ್ದಾಗೆ ಇದು ಸರ್ಕಲ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತ ಭಾವಿಸುತ್ತೆ ಅಥವಾ ನಾವು ಅನ್ಕೊಂತೀವಿ. ಆದರೆ ಇದು ಕೂಡ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಅನ್ನೋದನ್ನ ಮರಿಬಾರ್ದು. ಸೊ ಇಲ್ಲಿ ನಾವು ಇದನ್ನ ಓ ಎ ನ ಕ್ಯಾಲ್ಕುಲೇಟ್ ಮಾಡಬೇಕು. ಓ ಎ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಮಕ್ಕಳೇ, ಇಲ್ಲಿ ಥೀಟಾ ಸಿ ಇರೋದ್ರಿಂದ ಸೈನ್ ಸಿ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಓ ಎ ಬೈ ಓ ಸಿ, ಆಪೋಸಿಟ್ ಸೈಡ್ ಬೈ ಹೈಪಾರ್ಟಿನಸ್, ದಟ್ ಈಸ್ sin 30 degree is equal to OA, we have to calculate, and OC is 4 centimeter. Okay, ನಿಮಗೆಲ್ಲ ಗೊತ್ತಿದೆ sin 30 degree is 1/2 which is equal to OA by 4. Now cross multiply 4 to the left hand side. 4/2 is equal to OA. 2 ones are 2 twos are. Therefore OA is equal to 2 centimeter ಆಗುತ್ತೆ. ಸೊ ಹಾಗಿದ್ರೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಸಿ 2 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗುತ್ತೆ ಆಗಿದೆ. ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ, ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಆದಾಗ ಕಾಸ್ ಥೀಟಾ ಓ ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ, ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಾಸ್ ಥೀಟಾ. So for that we need a small rough diagram. So if it is theta, if it is A, B and C, so here this is opposite side, it is adjacent side, this is hypotenuse. Here sin theta is equal to x by y is given, then this becomes x, this becomes y. Then what about BC? BC square is equal to AC square minus AB square. What is BC square? We have to calculate. What is AC square? It is y square minus x square. Then what is BC? BC is equal to root y square minus x square. So this becomes y square minus x square. Therefore, what we have to calculate? We have to calculate cos theta. Cos theta is equal to adjacent side by hypotenuse. What is adjacent side? It is y square minus x square under root, we have to write, divided by hypotenuse is y. So therefore, this becomes the answer. So this answer is there in D. D nal kottidare. It is square root y square minus x square by y. So out of 4 option, D is the correct answer. ಮಕ್ಕಳೇ, ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಸಂಖ್ಯೆ 18 ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. The question is like this: sin A plus sin square A is equal to 1. Then cos square A plus cos to the power of 4A is dash ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ A 1/2, B 2, C 3 and D 1 ಅಂತ. ಟೇಕ್ ದ ಕ್ವೆಶ್ಚನ್. sin A plus sin square A is equal to 1. Then what we have to do here? Sin A is equal to 1 minus sin square A. Then sin A is equal to 1 minus sin square A is cos square A. ಒಂದು ರಿಲೇಷನ್ಸ್ ನಮಗೆ ಸಿಕ್ತು. ನೆಕ್ಸ್ಟ್ ಏನ್ ಮಾಡೋಣ? cos square A plus cos to the power of 4A is equal to dash ಅಂತ ಕೇಳಿದ್ದಾರೆ. ಸೊ here cos square A ಬರೆಯೋಣ. cos to the power of 4 ನ cos square A into cos square A ಅಂತ ಬರ್ಕೊಳ್ಳೋಣ. ನೋ ಸೊ ಏನಾಗುತ್ತೆ? cos square A ಅಂತ ಅಂದ್ರೆ sin A ಆಗುತ್ತೆ. sin A plus sin A, ಇಲ್ಲೂ ಕೂಡ sin A ಬರುತ್ತೆ. sin A into ಇದು ಕೂಡ sin A ನೇ ಆಗುತ್ತೆ based on this relation. So therefore this becomes sin A plus sin square A ಅಂತ. sin A plus sin square A ವ್ಯಾಲ್ಯೂ 1. ಸೊ ಹಾಗಾಗಿ ಇದರ ವ್ಯಾಲ್ಯೂ 1 ಆಗುತ್ತೆ. therefore this value is 1. ಹಾಗಿದ್ರೆ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ. A 1/2, B 2, C 3, D 1 ಕೊಟ್ಟಿದ್ದಾರೆ. therefore D 1
ಕರೆಕ್ಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 19. ಇದು ಕೋಆರ್ಡಿನೇಟ್ ಜಾಮಿಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. 19ನೇ ಪ್ರಶ್ನೆ ಹೀಗಿದೆ: ಎ 4, -6 ಬಿ ಎ, ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡದಿಂದ ಮಧ್ಯ ಬಿಂದುವು ಮೂಲ ಬಿಂದುವಾದರೆ ಎ ಮತ್ತು ಬಿ ಗಳ ಬೆಲೆಗಳು ಅಂತ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಫ್ origin is the midpoint of the line joining the points a 4, -6 and b a, b, then the value of a and b equal to ಅಂತ ಕೊಟ್ಟಿದ್ದಾರೆ. To solve this we shall draw a rough diagram. This help us to find out the coordinates of b. Let us consider a, this is point c, and this is b. It is 4, -6. This is a, b. The coordinates of c are 0, 0. Here use the formula, that is midpoint formula. C of xy is equal to x1 plus x2 by 2, y1 plus y2 by 2. Now coordinates of x and y of c are given, that is c of 0, 0 is equal to 4 plus x2 is a. So this is a1, this is x1, x2, y1 and y2. So therefore x2 becomes a. What is y1? It is -6. What is y2? Plus b divided by 2. So equate these two separately. That is 4 plus a by 2 is equal to 0, and then -6 plus b by 2 is equal to 0. We are equating this one with respect to 0 and this one with respect to this 0. Then 4 plus a is equal to 0. A is equal to -4, minus b plus -6 plus b is equal to 0. Therefore b is equal to +6. So therefore the coordinates of a and b are, so here -4, 6. So let us find the answer which is given in the question. So ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ಈಕ್ವೇಷನ್ ಅಲ್ಲಿ ಸೊ ಎಲ್ಲಿ -4, 6 ಇದೆ ಅಂತ ನೋಡೋಣ. -4, 6 ಇರುವಂತದ್ದು ಸಿ, ಆಪ್ಷನ್ ಸಿ -4, 6 is the right answer. ಹೀಗೆ ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಇನ್ನು 20th ಪ್ರಾಬ್ಲಮ್ಗೆ ಆನ್ಸರ್ ಏನು ಅನ್ನೋದನ್ನು ನೋಡ್ಬಿಡೋಣ. ಡಿಸ್ಟೆನ್ಸ್ ಫಾರ್ಮುಲಾವನ್ನು ನಾವು ಬರೀಬೇಕಾಗುತ್ತೆ. ಎ x1, y1 ಮತ್ತು ಬಿ ಆಫ್ x2, y2 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೊಟ್ಟಿದ್ದಾರೆ. ಮಕ್ಕಳೇ, ಇದು ಅತ್ಯಂತ ಸುಲಭವಾದ ಪ್ರಶ್ನೆ. ಇದು ಸೂತ್ರ ಆಧಾರಿತವಾಗಿರೋದ್ರಿಂದ ನೀವು ಇದಕ್ಕೆ ಸರಳವಾಗಿ ಉತ್ತರಿಸಬಹುದು. ಯು ಕ್ಯಾನ್ ಈಸಿಲಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ಎ ಇಟ್ ಸೆಲ್ಫ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್, ದಟ್ ಇಸ್ d is equal to x2 minus x1 whole square plus y2 minus y1 whole square. It is formula based ಆಗಿರೋದ್ರಿಂದ you can write it and you can choose it easily. ಮಕ್ಕಳೇ, ನಿಮಗೊಂದು ಸ್ಪಷ್ಟತೆ ಇರಲಿ. ವಾಟ್ ಎವರ್ ದ ಫಾರ್ಮುಲಾ ಇಸ್ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ರಿಲೇಟೆಡ್ ಟು ದ ದಿಸ್ ಇಯರ್ ಸಿಲೆಬಸ್, ಅದೆಲ್ಲ ಒಂದು ಕಡೆ ನೀವು ಬರ್ಕೊಂಡು ಅಭ್ಯಾಸ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಐದರ್ 1 or 2 ಮಾರ್ಕ್ಸ್ ಆರ್ 2 or 3 ಮಾರ್ಕ್ಸ್ಗೆ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂದಿನ 10 ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಕ್ಲಾಸ್ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.